ಹಾಕ್ಲೇನಿ ರಿಂಗಿ ನಿನ್ನ ಬಾಯಿಗೆ ಮಣ್ಣ ಹಗಲೊತ್ತೆ ನೀನು ಕೊಟ್ಟೆಲ್ಲೆ ಕೈನ ಹಲೋ ಯಶೂಮೈ ಆ ಹಗ್ಗ ಸ್ವಲ್ಪ ಪೊಲಿಂಗ್ ಪೊಲಿಂಗ್. ಏನ್ ಗುರುವೆ, ನಾನು ಹಾಡು ಹೇಳೋ ಮೂಡಲ್ಲಿದ್ದೀನಿ, ನನ್ಗೆ ಹಗ್ಗ ಹೇಳಿ ಅಂತ ಹೇಳ್ತಿದ್ಯಲ್ಲ. ಈ ವಯಸ್ಸಲ್ಲಿ ನನಗೆ ನೀನು ಹಗ್ಗ ತೋರಿಸ್ಬೋದಾ? ಹಾ, ಇನ್ನು ಈ ಕೈಯಲ್ಲಿ ಏನೇನು ಹೇಳಬೇಕು. ವೆರಿ ಬ್ಯಾಡ್. ಬೇಗ ಎತ್ರೋ ಏನಾಗಿದೆ ನೋಡ್ರೋ. ಚೆನ್ನಾಗಿದ್ದಾನೆ. ಎಂತ ಆಗಿಲ್ಲ, ಬಾಡಿ ಕಟ್ಟು ಮಿಚ್ಚುಂಟು. ಬಬ್ಲಿ, ಇವನೇ ಕಣಮ್ಮ ನನ್ ಸುಪುತ್ರ ಪ್ರೀತ. ನೆನಪಿದ್ಯಾ ಪ್ರೀತು? ನೀನ್ ಚಿಕ್ಕೋನಿದ್ದಾಗ ನಿಮ್ಮ ಅಪ್ಪ ಅಮ್ಮನ ಜೊತೆ ಡೆಲ್ಲಿಗೆ ಬಂದಿದೆ ನಮ್ಮ ಮನೆಗೆ. ಆಗ ನಿಂಗ್ ಸ್ನಾನ ಮಾಡಿಸ್ಬೇಕಾರೆ ಆ ಚಂಪ್ ತಗೊಂಡು ನನ್ ತಲೆಗ್ ಮಟ್ಕಿದ್ದೆ. ಇವನಾಗಿನ ಚಿಕ್ಕವನು, ಎಲ್ ನೆನ್ಪಿರುತ್ತೆ? ಅದು ನಿಜ ಅನ್ನು. ಇವನ್ ಸಣ್ಣವನಿದ್ದಾಗ ಚಡ್ಡಿನ ಹಾಕೋತಿರ್ಲಿಲ್ಲ. ಈಗ ನೋಡು ಹೇಗ್ ಬೆಳೆದಿದ್ದಾನೆ. ಪ್ರೀತು, ಇವಳು ನನ್ ಮಗಳು ನಂದಿನಿ. ಪರವಾಗಿಲ್ಲ ಬನ್ರಿ, ನೋಡಿದ್ದೀವಲ್ವಾ? ನೋ ಪ್ರಾಬ್ಲಮ್. ಕಾಫಿ ತಗೊಳ್ಳಿ, ಕುಡಿಯೋಣ. ಅಂತೂ ಇಂತೂ ಮತ್ತೆ ಸಿಕ್ಕಿದ್ರಿ ಅಂತ ಆಯ್ತು. ಕೂತ್ಕೊಳ್ರಿ, ಕಷ್ಟ ಸುಖ ಮಾತಾಡೋಣ. ತಗೊಳ್ಳಿ ನಿಮ್ ವಾಚ್. ನನ್ ವಾಚ್ ನಿಮ್ಮ ಹತ್ರ ಇದೆ ಅಂತ ಗೊತ್ತು, ಅದನ್ನ ವಾಪಸ್ ಕೊಡಿ. ಏನ್ ಎಕ್ಸ್ಚೇಂಜ್ ಆಫರ್ ಏನ್ರಿ? ನಾನ್ ನಿಮ್ ವಾಚ್ ವಾಪಸ್ ಕೊಡಲ್ಲ. ಅದೇನು ಹೇಳ್ತಾರಲ್ಲ, ಪ್ರೇಮ ಸಂಕೇತ ಇದ್ದಂಗದು. ಸೊ ನೀವ್ ನನ್ ವಾಚ್ ಕೊಡಲ್ಲ? ಅಲ್ಲ ರೀ, ನಾನು ಬಾಯ್ ಬಿಟ್ಟು ಲವ್ ಗಿವು ಅಂತ ಹೇಳ್ತಾನೆ ಇದೀನಿ, ನೀವು ಪದೇ ಪದೇ ಅದನ್ನೇ ಕೇಳ್ತಿದ್ರೆ ಹೇಗ್ರಿ? ಹುಡುಗಿಯಾಗಿ ಒಂಚೂರು ಕರುಣೆ ಪೂರಣೆ ತೋರಿಸ್ರಿ ನನ್ ಮೇಲೆ. ನನ್ ವಾಚ್ ನ ಹೇಗ್ ತಗೋಬೇಕು ಅಂತ ನನಗ್ ಗೊತ್ತು. ಕಷ್ಟ ಇದೆ ಗುರುವೆ, ಹುಡುಗಿ ಸ್ವಲ್ಪ ತುಂಬಾ ಕಷ್ಟ ಇದೆ. ಇದು ಅನ್ಯಾಯ ಕಣ್ರಿ, ನಂಗೆ ತುಂಬಾ ನಾಚಿಕೆ ಆಗುತ್ರಿ. ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಿ ಏನೋ ದೊಡ್ಡದಾಗ ಅಂದಂಗಿತ್ತು. ನಾನ್ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ತೀನಿ, ಮತ್ತೆ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ ಅಂತೇನೋ ಹೇಳ್ದಾಗಿತ್ತು. ಓ, ಅಂತೂ ನೀವು ವಿಷಯಕ್ಕೆ ಬಂದ್ರಿ ರೇ. ಕೂತ್ಕೊಳ್ರಿ, ಅದೇನು ಅಂತ ಇವತ್ತು ಡಿಸೈಡ್ ಮಾಡೋಣ. ನಾನಲ್ಲ ಡಿಸೈಡ್ ಮಾಡೋದು, ನಮ್ ತಂದೆ. ಅವ್ರನ್ನ ಒಪ್ಸಿ ನಾನು ರೆಡಿ. ತಂದೆ? ಯು ಮೀನ್ ನಮ್ಮ ಮಾವ? ಎಲ್ಲಿದಾರ ನಮ್ಮ ಮಾವನವರು? ನಾನೇ ಸ್ಪೀಡು ಅಂದ್ರೆ ನನಗಿಂತ ಸ್ಪೀಡ್ ಅಲ್ರಿ ನೀವು.